ಭಾರತವು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದ್ದು, ನಿರಂತರ ಬೆಳವಣಿಗೆ, ಯುವ ಜನಸಂಖ್ಯೆ, ವಿಸ್ತರಿಸುತ್ತಿರುವ ಬಳಕೆ ಮತ್ತು ಬಂಡವಾಳ ಮಾರುಕಟ್ಟೆಗಳ ವಿಶಿಷ್ಟ ಸಂಯೋಜನೆಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಟೊರೊಂಟೊದಲ್ಲಿಂದು ಹೇಳಿದ್ದಾರೆ. ಭಾರತೀಯ ವ್ಯಾಪಾರ ಸಮುದಾಯದ ಪ್ರಮುಖ ಸದಸ್ಯರನ್ನು ಉದ್ದೇಶಿಸಿ ಅವರು, ಭಾರತದ ರೂಪಾಂತರವು ರಚನಾತ್ಮಕವಾಗಿದ್ದು, ತ್ವರಿತ ನಗರೀಕರಣ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಮತ್ತು ವಿಶ್ವ ದರ್ಜೆಯ ಡಿಜಿಟಲ್ ಮೂಲಸೌಕರ್ಯದೊಂದಿಗೆ ಪ್ರಗತಿ ಹೊಂದುತ್ತಿದೆ. ಈ ಬೆಳವಣಿಗೆಗಳು ಆರ್ಥಿಕತೆಯ ಪ್ರತಿಯೊಂದು ವಲಯದಲ್ಲೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ತಿಳಿಸಿದರು. ಹಣಕಾಸು ಮತ್ತು ವಾಣಿಜ್ಯ ಸೇವೆಗಳಿಗೆ ಪ್ರವೇಶವನ್ನು ಪರಿವರ್ತಿಸುವಲ್ಲಿ ಭಾರತದ ಡಿಜಿಟಲ್ ಪರಿಸರ ವ್ಯವಸ್ಥೆಯ ಪಾತ್ರವನ್ನು ಉಲ್ಲೇಖಿಸಿದ ಅವರು, ಪಾವತಿಗಳಲ್ಲಿ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯ ಡಿಜಿಟಲ್ ಹಣಕಾಸು ಮೂಲಸೌಕರ್ಯವನ್ನು ರೂಪಿಸುವಲ್ಲಿಯೂ ಕೆನಡಾದ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು ಮತ್ತು ನಿಯಂತ್ರಕರೊಂದಿಗೆ ಸಹಯೋಗ ಸಾಧಿಸಲು ಗಮನಾರ್ಹ ಅವಕಾಶಗಳಿವೆ ಎಂದರು. ಬೆಳೆಯುತ್ತಿರುವ ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯನ್ನು ಪ್ರಸ್ತಾಪಿಸಿದ ಅವರು, ಕೆನಡಾದಲ್ಲಿರುವ ಭಾರತೀಯ ವಲಸಿಗರು ಎರಡೂ ದೇಶಗಳ ನಡುವೆ ಕಾರ್ಯತಂತ್ರದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ಸಂಬಂಧಗಳು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿವೆ. ಹಂಚಿಕೆಯ ಪ್ರಜಾಪ್ರಭುತ್ವ ಮತ್ತು ಬಹುತ್ವ ಮೌಲ್ಯಗಳು ವಿಸ್ತರಿಸುತ್ತಿರುವ ಆರ್ಥಿಕ ತೊಡಗಿಸಿಕೊಳ್ಳುವಿಕೆ, ಉನ್ನತ ಮಟ್ಟದ ಸಂವಹನ ಮತ್ತು ಬಲವಾದ ಜನರ ಸಂಬಂಧಗಳಿಂದ ಬೆಂಬಲಿತವಾಗಿದೆ ಎಂದು ತಿಳಿಸಿದರು. ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಸ್ಥಾಪಿಸಲು ಜೂನ್ 2025ರಲ್ಲಿ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ನಡುವೆ ಮಾಡಿಕೊಂಡ ಒಪ್ಪಂದ ಮಹತ್ವದ್ದಾಗಿದೆ. ಭವಿಷ್ಯವನ್ನು ಕೇಂದ್ರೀಕರಿಸಿದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಎರಡೂ ದೇಶಗಳು ಪುನರುಚ್ಚರಿಸಿವೆ ಎಂದರು. India has progressively opened sectors such as insurance, asset management, and pensions to greater foreign participation, while our capital markets have become deeper, more liquid, and more sophisticated. For Canadian institutional investors, this creates opportunities not only to participate in India's growth, but also to use India as a platform for wider regional and global financial activity. ಇದಕ್ಕೂ ಮುನ್ನ ಅವರು ಆರ್ಥಿಕ ಮತ್ತು ಹಣಕಾಸು ಸಂವಾದ ಉದ್ಘಾಟನೆಯಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ಪಿ ಅವರೊಂದಿಗೆ ಭಾಗವಹಿಸಿದ್ದರು. ಈ ಸಂವಾದದಲ್ಲಿ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆಯ ಅವಕಾಶಗಳು, ಅಂತಾರಾಷ್ಟ್ರೀಯ ಆದ್ಯತೆಗಳು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲದೆ ಭಾರತ ಕೆನಡಾ ಪಾಲುದಾರಿಕೆಯಡಿ ಆರ್ಥಿಕ ಹಾಗೂ ಹಣಕಾಸು ಬಲವರ್ಧನೆ ಕುರಿತಂತೆ ಸಮಾಲೋಚನೆ ನಡೆಸಲಾಯಿತು. ವ್ಯಾಪಾರ ಹಾಗೂ ಬಂಡವಾಳ ಹೂಡಿಕೆ ಸಂಬಂಧಗಳ ಬಲವರ್ಧನೆ ನಿಟ್ಟಿನಲ್ಲಿ 9 ದಿನಗಳ ಕೆನಡಾ ಮತ್ತು ಅಮೆರಿಕ ಪ್ರವಾಸ ಕೈಗೊಂಡಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 4 ದಿನಗಳ ಕಾಲ ಕೆನಡಾದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. Interest in the sense invest both in money and also in our attention.